ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಸೂಪರ್ ಡೂಪರ್ ಆಗಿರೋ ಅಂಥ ಲಂಚ್ ಡೇಟ್ ವಿಡಿಯೋ ಆಗಿರುತ್ತೆ. ಯಾರ ಜೊತೆಗಪ್ಪ ಲಂಚ್ ಡೇಟ್ ಹೋಗ್ತಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಮ್ಮ ಕೊಲೀಗ್ಸ್ ಎಲ್ಲ ಸೇರಿ ಲಂಚ್ ಡೇಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ದಾಯಿತು. ನಾವು ಗರ್ಲ್ಸ್ ಲಂಚ್ ಡೇಟ್ಗೆ ಹೋಗಿದ್ವಿ. ನಾವು ಹೋಗಿದ್ದು ಗರುಡ ಮಾಲ್ಗೆ. ಅಲ್ಲಿ ಬಾರ್ಬಿಕ್ಯೂಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಚೈತ್ರ ಭಾವನ ಒಟ್ಟಿಗೆ ಹೋಗಿದ್ದಾಯಿತು. ನಾವು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಸೌಮ್ಯ ಹೇಳ್ತಿದ್ರು ವೆಲ್ಕಮ್ ಬನ್ನಿ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ಸೌಮ್ಯ ನಾವು ವೀಡಿಯೋ ಮಾಡ್ಕೋತೀನಿ ಆಯಿತಾ, ಅವಾಗ ನಾವು ಲೇಟಾಗಿ ಬಂದಿದ್ದಕ್ಕೆ ಅಲ್ಲಿಗೆ ಕೌಂಟ್ರು ಆಗುತ್ತೆ ಅಂತ. ಆಮೇಲೆ ಯೋಗ್ಯನ ಮೀಟ್ ಮಾಡಿದ್ದಾಯಿತು. ಯೋಗ್ಯ ನೋಡಿ ತುಂಬ ದಿನ ಆಗಿತ್ತು ಆಯಿತಾ. ಫುಲ್ ಖುಷಿ ಆಯಿತು ಯೋಗಿನ ಜೊತೆ ಮಾತಾಡ್ಕೊಂಡು. ನಾವು ಹೋದಾದ್ಮೇಲೆ ಆಲ್ರೆಡಿ ಆರ್ಡರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬಾರ್ಬಿಕ್ಯೂ ನೇಷನಲ್ಲಿ ಅನ್ಲಿಮಿಟೆಡ್ ಅಲ್ಲ, ನಾವೇನೇ ತಿಂದರೂ ಅನ್ಲಿಮಿಟೆಡ್ ಅಲ್ಲ. ಸೌಮ್ಯ ಸ್ವಲ್ಪ ಆರ್ಡರ್ ಮಾಡ್ತಿದ್ರು. ಆಮೇಲೆ ನಾವು ಕೂಡ ನಮ್ಗೆ ಏನೇನು ಬೇಕೋ ಅದನ್ನು ಆರ್ಡರ್ ಮಾಡ್ತಿದ್ವಿ. ಮತ್ತು ತುಂಬ ಚೆನ್ನಾಗಿತ್ತು. ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ವೈಭವಿ ಆರ್ತಿ ವೆಜ್ ತಿನ್ನೋದ್ರಿಂದ ಅವರು ವೆಜ್ ಆರ್ಡರ್ ಮಾಡಿದರು. ನಾವೆಲ್ಲ ನಾನ್ ವೆಜ್ ತಿನ್ನೋದ್ರಿಂದ ನಾವು ಫುಲ್ ಕಂಪ್ಲೀಟ್ ನಾನ್ ವೆಜ್ ತಿಂದಿದ್ದಾಯಿತು. ಫಿಶ್ಶು, ಚಿಕನ್ನು, ಮಟನ್ನು ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ವೆಜ್ ಸ್ಟಾರ್ಟರ್ಸು ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಟ್ರೈ ಮಾಡಿದ್ವಿ ಆಯಿತಾ. ಅದ್ರ ಜೊತೆಗೆ ಫುಲ್ ಮಜಾ ಮಾಡಿದ್ದೀವಿ. ಡಮ್ಶರತ್ಸ್ ಆಡಿದ್ದೀವಿ. ನಿಜ ಎಲ್ಲ ಹೋಗಿದ್ದು ಆಲ್ಮೋಸ್ಟ್ ನಾವು 12:30ಗೆ ಹೋದ್ವಿ, ರೀಚ್ ಆದ್ವಿ. ಆಮೇಲೆ ಅಲ್ಲೆಲ್ಲ ಹೋಗೋಷ್ಟರಲ್ಲಿ ಆಲ್ರೆಡಿ 12:45 ಆಗೋಗ್ಬಿಟ್ಟಿತ್ತು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಬಿಕಾಸ್ ನಾನು ಇಲ್ಲಿಂದ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗಿತ್ತು ಜಯನಗರಿಂದ. ಸ್ವಲ್ಪ ಲೇಟ್ ಆಯಿತು. ಇದ್ದಿದ್ದೆ ಅಲ್ಲ ಲೇಟ್ ಆಗೋದು, ಅದರಲ್ಲೆಲ್ಲ ಎಂಥ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಹೋಗ್ತಾನೆ ವೀಡಿಯೋ ಮಾಡ್ಕೊಂಡು ಹೋದೆ. ಅವಾಗ ಸೌಮ್ಯ ಹೇಳ್ತಿದ್ರೆ ಕಳ್ಳಿ ವೀಡಿಯೋ ಮಾಡ್ಕೊಂಬರ್ತಿದ್ಯಾ ಅಂತ. ಮಜಾ ಇತ್ತು. ಹೋದ್ವಿ, ತಿಂತಾನೆ ಡಮ್ಶರತ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಆಯಿತಾ. ಸಖತ್ತಾಗಿ ಮಜಾ ಮಾಡಿದ್ವಿ. ಎಕ್ಸ್ಟ್ರೀಮ್ ಲೆವೆಲ್ಲು ಡಮ್ಶರತ್ಸ್ ಆಡ್ತಾ ಅಂತೂ ಅದು ಗೆಸ್ ಮಾಡೋಕ್ಕಿಂತ ಫುಲ್ ಕಾಮಿಡಿನೇ. ನಕ್ಕಿ ಸಾಕಾಯಿತು. ರೇಷ್ಮಾ ಅದರಲ್ಲಿ ಎಕ್ಸ್ಪರ್ಟ್ ಆಯ್ತಾ ಗೆಸ್ಸಿಂಗಲ್ಲಿ. ಅದಕ್ಕೆ ಅವ್ರಿಗೆ ಹೇಳ್ತೀವಿ ನೀವು ನೇಮ್ಸ್ ಕೊಡಿ ನಾವು ಗೆಸ್ ಮಾಡ್ತೀವಿ ಅಂತ. ಎಲ್ಲರೂ ಚೈತ್ರ, ಸೌಮ್ಯ, ರೇಷ್ಮಾ, ಶ್ವೇತಕ್ಕ, ಯೋಗ್ಯ, ಭಾವನಾ, ಆರ್ತಿ, ವೈಭವಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ನಾವೇ ಲೇಟ್ ಅಂದರೆ ನಮ್ಮ ಶ್ವೇತಕ್ಕ ಇನ್ನೊಂದು ಸ್ವಲ್ಪ ಲೇಟ್ ಬಂದು ಬಿಕಾಸ್ ಅವ್ರಿಗೆ 3 ಜನ ಮಕ್ಕಳು, ಅವ್ರನ್ನ ಮ್ಯಾನೇಜ್ ಮಾಡಿ ಬರಬೇಕಲ್ಲ ಪಾಪಾಜಿ. ಆದರೂ ಬಂದರು ಅವರು ಸ್ವಲ್ಪ ಲೇಟಾಗಿ ಬಂದರು. ಅವರು ಜಾಯಿನ್ ಆಗಿದ್ದರು. ಅದಕ್ಕೆ ಆಮೇಲೆ ಎಲ್ಲ ಹಿಂಗೆ ಮಜಾ ಮಾಡ್ತಾ ಇದ್ವಿ. ಶ್ವೇತಕ್ಕನ್ನು ಡಮ್ಶರತ್ಸ್ ಅವರು ಜಾಯಿನ್ ಆದರು. ನಾವು ಯೋಗ್ಯಾಗಿ ಹೇಳ್ತಿದ್ವಿ ಆಯಿತಾ, ಯೋಗ್ಯ ನೀವೇ ಫಸ್ಟ್ ಮಾಡಬೇಕು ಅಂತ. ಆಮೇಲೆ ಯೋಗ್ಯ ಎಲ್ಲ ಡಮ್ಶರತ್ಸ್ ಮಾಡಿದ್ರು. ಅವ್ರ ಜೊತೆ ಅವ್ರನ್ನ ಗೆಸ್ ಮಾಡ್ಕೊಂಡು ನಮ್ಗೊಂದೊಂದ್ಸಲಿ ಗೊತ್ತೇ ಆಗ್ತಿರಲಿಲ್ಲ. ನನಗೇನು ಅಷ್ಟು ಗೆಸ್ಸಿಂಗಲ್ಲ, ಅಷ್ಟು ಬರ್ದಿರೋ ಕಾರಣಕ್ಕೆ ನನಗೆ ಗೊತ್ತಾಗಿದ್ದ ನಾನು ಗೆಸ್ ಮಾಡಿ ಅವ್ರ ಜೊತೆಗೆ ಆಟ ಆಡ್ಕೊಂಡು ಮಜಾ ಮಾಡಿದ್ದಾಯಿತು. ಸ್ಟಾರ್ಟರ್ಸ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಾದ್ಮೇಲೆ ಮೇನ್ ಕೋರ್ಸ್ ಊಟ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತಂಗಲ್ ಊಟಕ್ಕೆ ಹೋದೆ. ಬಟ್ ನಾನಲ್ಲಿ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ಡೆಸರ್ಟ್ಸು. ಕೇಕು ತುಂಬ ವೆರೈಟಿ ಆಫ್ ಕೇಕ್, ಸ್ವೀಟ್ಸ್ ಎಲ್ಲ ಇತ್ತು. ಡೆಸರ್ಟ್ಸ್ನ ಚೂಸ್ ಮಾಡ್ಕೊಂಡು ಹೋದೆ. ನೋಡ್ಬೋದು ನನ್ನ ತಟ್ಟೆ ತುಂಬ ಸ್ವೀಟ್ ಇದೆ. ಸಖತ್ ಎಂಜಾಯ್ ಮಾಡಿದ್ದೆ. ಆಮೇಲೆ ನಾನು ಗೊತ್ತಲ್ಲ, ನಾನು ಐಸ್ ಕ್ರೀಮ್ ತುಂಬ ತಿಂತೀನಿ. ಯಾರ್ಯಾರಿಗೆ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ, ಅವ್ರಿಗೆ ಈ ವಿಷಯ ತಿಳಿಸ್ಕೊಳ್ಳಿ. ತುಂಬ ಐಸ್ ಕ್ರೀಮ್ಸ್ ತಿಂತೀನಿ. ಇವಾಗ ಕಮ್ಮಿ ಮಾಡಿದ್ದೀನಿ ಆಯಿತಾ. ಫಸ್ಟ್ ಐಸ್ ಕ್ರೀಮ್ ತಿಂದ್ಕೊಂಡೆ. ಆಮೇಲೆ ಏನೇನಿದೆ ಅಂತ ಹಂಗೆ ನಾನು ನಿಮಗೆಲ್ಲ ಒಂದು ಗ್ಲಿಮ್ಸ್ನ ಶೇರ್ ಮಾಡ್ಕೋತೀನಿ ನೋಡಿ. ತುಂಬ ವೆರೈಟಿ ಇತ್ತು ಆಯಿತಾ. ತುಂಬ ವೆರೈಟಿ ಇದ್ದಿದ್ದ ಕಾರಣಕ್ಕೇನೋ ಏನು ತಿನ್ನಬೇಕು ಏನು ಬಿಡಬೇಕು ಅಂತಲೇ ಗೊತ್ತಿಲ್ಲ. ಆದರೂ ಎಲ್ಲನೂ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಹೈಜೀನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಬಂದಿದ್ದು 12:30ಗೆ, ಹೋಗಿದ್ದು ಹತ್ತತ್ರ 5:30 ಆಯಿತು. ಅಲ್ಲಿ ಕುತ್ಕೊಂಡು ಮಜಾ ಮಾಡಿ. ಹಾಗೆ ಬಿರಿಯಾನಿ ಮೇನ್ ಕೋರ್ಸ್ಗೆ ಏನಿತ್ತು ಅಂದರೆ ಬಿರಿಯಾನಿ, ತುಂಬ ಥರ ವೆಜ್ ಇತ್ತು, ಹಾಗೆ ವೆಜ್ಜು ಇತ್ತು, ನಾನ್ ವೆಜ್ ಇತ್ತು. ನಾನ್ ವೆಜ್ಜಲ್ಲಿ ಬಿರಿಯಾನಿ, ಗೀ ರೈಸ್, ಮೊಟ್ಟೆ ಗ್ರೇವಿ, ಮಟನ್ ಕುರ್ಮಾ, ಚಿಕನ್ ಕುರ್ಮಾ, ತುಂಬ ವೆರೈಟೀಸ್ ಆಫ್ ಇತ್ತು. ಹಾಗೆ ವೆಜ್ಜಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಆಫ್
ಎಲ್ಲ ಥರ ಐಟಮ್ಸ್ ಇತ್ತು. ಪಲಾವು, ತಿಳಿ ಸಾಂಬಾರು, ಅನ್ನ, ರಸಮ್, ಮೊಸರು ಎಲ್ಲ ಇತ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಯಿತು. ಆಮೇಲೆ ನಾವೇನು ಮಾಡಿದ್ವಿ, ಸ್ಟಾರ್ಟರ್ಸ್ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಆಮೇಲೆ ಡೆಸರ್ಟ್ಸ್ ತಿಂದ್ವಿ. ಆಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಕುಲ್ಫಿ ಎಲ್ಲ ತಿಂದಿದ್ದಾಯಿತು. ಮಧ್ಯೆ ಹಂಗಂಗೆ ಡಮ್ ಶರತ್ಸ್ ಎಲ್ಲ ಮತ್ತೆ ಕಂಟಿನ್ಯೂ ಮಾಡ್ತಿದ್ವಿ. ಆ ಡಮ್ ಶರತ್ಸ್ ಆಡಿಲ್ಲ ಅಂದರೆ ಬೋರ್ ಹೊಡಿಯೋದಾಯ್ತು. ಎಷ್ಟಂತ ಮಾತಾಡೋಕ್ಕಾಗುತ್ತೆ. ನಾವತ್ತು ಡಮ್ ಶರತ್ಸ್ ನಾವಂತೆ ಬ್ರೇಕೇ ತೊಗೊಂಡಿಲ್ಲ ಅನ್ಬೋದು. ನಾವೇನಾದ್ರು ತೊಗೊಬಂದಾಗ ಇನ್ನೊಬ್ರು ಆಡ್ತಾರೆ. ಸಖತ್ತಾಗಿ ಎಕ್ಸ್ಟ್ರೀಮ್ ಲೆವೆಲಿಗೆ ಎಂಜಾಯ್ ಮಾಡಿದ್ದೀವಿ. ಸಂಡೇ ಬಂದ್ಬಿಟ್ಟು ಫುಲ್ ಎಂಜಾಯ್ಮೆಂಟ್ ಲೆವೆಲ್ಲು. ಒಳ್ಳೆ ದಿನ, ಒಳ್ಳೆ ಟೈಮ್. ನಾವಂತೂ ಆಫೀಸಲ್ಲಿ ಇದ್ದಾಗ ವರ್ಕ್ ಅಂತಲೇ ಆಗಿರುತ್ತೆ. ಸ್ವಲ್ಪ ಎಂಜಾಯ್ ಮಾಡಿರ್ತೀವಿ. ಬಟ್ ಈ ಟೈಮು ನಮಗೋಸ್ಕರನೇ ಟೈಮ್ ಅಂತ ನಾವು ಸ್ಪೆಂಡ್ ಮಾಡಿದ್ವಿ. ಜೊತೆಗಲ್ಲಿ ಪಾನಿಪುರಿ ಎಲ್ಲ ಇತ್ತು. ಪಾನಿಪುರಿ, ದಹಿಪುರಿ ಎಲ್ಲ. ನಾವು ಪಾನಿಪುರಿ ಟ್ರೈ ಮಾಡಿದ್ವಿ. ನಾನು ಶ್ವೇತಕ್ಕ ಟ್ರೈ ಮಾಡಿದ್ವಿ. ಆಮೇಲೆ ಓಕೆಗೆ ಒಂದು ಟಿಫಿನ್ ತೊಗೊಳ್ಳಿ ಅಂತ ಆಯ್ತಾಯ್ತು ತೊಗೊಳ್ಳಿ ಆಯ್ತಾಯ್ತು ಅಂತ ಹೇಳಿದ್ರು. ಆಮೇಲಿಂದ ನಮ್ಮ ಗ್ರೂಪ್ಗೆ ಒಂದು ಚಿಕ್ಕ ಪುಟ್ಟ ಕೃಷ್ಣ ಬಂದು ಆ್ಯಡ್ ಆದರು. ಅವರೇ ಅವಾಗ ತಾನೇ ಬಂದಿದ್ದು, ಅವರು ಊಟಕ್ಕೆ ಅಂತ ಬಂದಿದ್ದು. ಇವರು ನಾವು ಸೆಲ್ಫಿ ತಗೋತಿದ್ದೀವಿ ನೋಡಿ ಈ ಮಗು, ಅದನ್ನು ನಾನು ಬರ್ತೀನಿ ಜಾಯಿನ್ ಆಗ್ತೀನಿ ಅದು. ಆಮೇಲೆ ನಾವು ಜಾಯಿನ್ ಮಾಡ್ಕೊಂಡ್ವಿ. ಅದು ಎಷ್ಟು ಚೆನ್ನಾಗಿ ಫೋಟೋ ತೆಗೆದ್ರೆ ಸಾಕು, ಸೆಲ್ಫಿಗೆ ಎಷ್ಟು ಚೆನ್ನಾಗಿ ಪೋಸ್ ಕೊಡೋದು ಗೊತ್ತಾ. ಅದು ಫೋನ್ ಇಟ್ಕೊಂಡಿರೋರಿಗೆ ಮಾತ್ರ. ನನ್ನ ಕೈಯಲ್ಲಿ ಫೋನ್ ಇದೆ ಅಂದರೆ ಅವ್ರು ಬರ್ತಿದ್ದು. ಅವ್ರ ಅಪ್ಪ ಅವರಮ್ಮ ತುಂಬ ಖುಷಿ ಪಡ್ತಿದ್ರು. ಹಾಗೆ ನಮ್ಮ ವೈಭವಿದ ಬರ್ಡೇ ಇತ್ತು. ಅಲ್ಲೇ ಬರ್ಡೇನೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಡೇ ಮಾತ್ರ ಅಂತ ಹೇಳ್ಬೋದು. ನೀವು ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೆಣ್ಮಕ್ಳು ಕೇಳಬೇಕಾ ಫೋಟೋಸು, ರೀಲ್ಸು, ವೀಡಿಯೋಸ್ ಮಾಡ್ದೇ ಇದ್ರೆ ಡೇ ಕಂಪ್ಲೀಟ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಫೋಟೋಸ್ನೆಲ್ಲ ತೊಗೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಮಜಾ ಮಾಡ್ಕೊಂಡು ನಾವೆಲ್ಲ ಹೊರಟಿದ್ದಾಯಿತು. ನಾನು ಭಾವನಾ ಹೋಗ್ತಾ ಹೊರಟಿದ್ದಾಯಿತು. ಚೈತ್ರ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇತ್ತಂತ ಅವರು ಬೇಗ ಹೊರಟ್ರು. ನಾನಪ್ಪ ಅಲ್ಲಿ ನಿಂತ್ಕೊಂಡು ಯೋಗ್ಯ, ರೇಷ್ಮಾ, ಭಾವನಾ ರೀಲ್ಸ್ ಮಾಡ್ತಿದ್ರು ಆಯಿತಾ. ಅವ್ರಿಗೆ ನಾನೇ ವಿಡಿಯೋ ಎಲ್ಲ ಮಾಡಿ ಅವಾಗ ಅನ್ಕೋತಿದ್ದೆ, ಯೋಗ ಹೇಳ್ತಿರು ಬಿಂದು ಸರಿ ಹೋಗೋ ಗಂಟೆ ನೀನು ವೀಡಿಯೋ ಸ್ಟಾಪ್ ಮಾಡೋಂಗಿಲ್ಲ ಅಂತ. ಫುಲ್ ಮಜಾ ಮಾಡ್ಕೊಂಡು ಯೋಗಕ್ಕೆ ನಾ ಮಾಡಲ್ಲ ರೀ ಎಷ್ಟಲ್ಲಿ ಟೇಕ್ ತೊಗೋತೀರಾ ಅಂತ ಅವ್ರನ್ನ ರೇಗಿಸ್ಕೊಂಡು ಅವರಂತೂ ಸಖತ್ತಾಗಿ ರೀಲ್ಸ್ ಮಾಡಿದ್ರು. ಅವ್ರು 3 ಜನ ಇವಾಗ ಟ್ರೆಂಡಿಂಗ್ ರೀಲ್ಸ್. ಹಾಗೆ ನಾನು, ರೇಷ್ಮಾ, ಭಾವನಾ ಒಂದು ರೀಲ್ಸ್ ಮಾಡಿದ್ವಿ. ಅದು ನಾನು ಯೂಟ್ಯೂಬ್ ಚಾನಲಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿದೆ, ಹೋಗಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.